ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಯಾಕೋ ನೀ ಇಷ್ಟು ಡೀಪಾಗಿ ಏನೋ ಚಿಂತೆ ಮಾಡ್ತಿದ್ಯಾ? ಚಿಂತೆನಾ? ಹಾಗೇನಿಲ್ವಲ್ಲ. ಹೌದಾ, ಸರಿ. ಅಣ್ಣ ಒಂದು ನಿಮಿಷ. ಮೀರಿಂಗ್ ಯಾರಾದ್ರೂ ಸ್ಪೆಷಲ್ ಫ್ರೆಂಡ್ ಇದ್ದಾರಾ? ಸ್ಪೆಷಲ್ ಫ್ರೆಂಡಾ? ಹಾಗಂದ್ರೇನು? ಬಂದಿರೋ ಬೊಕ್ಕೆ ನೋಡ್ದ, ಎಲ್ಲ ರೆಡ್ ರೋಸಸ್. ಆಕ್ಚುಲಿ ಸ್ಪೆಷಲ್ ಫ್ರೆಂಡ್ ಮಾತ್ರ ತಾನೇ ಈ ತರ ರೆಡ್ ರೋಸ್ ಕೊಡೋದು. ಫ್ರೆಂಡ್ಸ್ ಅಲ್ಲಿ ರೆಡ್ ರೋಸ್ ಕೊಡೋರು, ವೈಟ್ ರೋಸ್ ಕೊಡೋರು ಅಂತ ಬೇರೆ ಬೇರೆ ಇರ್ತಾರ? ಈ ತರ ರೆಡ್ ರೋಸ್ ಕೊಡೋ ಫ್ರೆಂಡ್ಸ್ ಕಮ್ಮಿ ಇರ್ತಾರಣ್ಣ. ಹೌದಾ? ಮೀರಾ ಕಾಲೇಜ್ಗೆ ಹೋಗ್ತಿದ್ದಾಳೆ, ಸೊ ಆಬ್ವಿಯಸ್ಲಿ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಆದ್ರೆ ನೀನ್ ಹೇಳ್ತಿರೋ ರೆಡ್ ರೋಸ್ ಫ್ರೆಂಡ್ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ. ಹೌದು, ನಿನಗೆ ಯಾಕೆ ಈ ಡೌಟ್ ಬಂತು? ಮೀರಾ ಇನ್ನೋಸೆಂಟ್ ಹುಡುಗಿ ಅಣ್ಣ. ಯಾವ ಕಲರ್ ರೋಸ್ ಏನಕ್ಕೆ ಕೊಡ್ತಾರೆ ಅಂತಾನೆ ಗೊತ್ತಾಗಲ್ಲ ಪಾಪ ಅವಳಿಗೆ. ಅದಕ್ಕೆ ಸ್ವಲ್ಪ ಆತಂಕ ಆಯ್ತು, ಕೇಳಿದೆ ಅಷ್ಟೇ. ಓಹೋ, ಇಬ್ರು ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತೀರಾ. ನಿನ್ಗೆ ಅವಳ ಬಗ್ಗೆ ಆತಂಕನೂ ಆಗುತ್ತಾ? $12 ಲಕ್ಷ, ತಿಂಗಳಿಗೆ 10,000 ಅಂದ್ರೆ ವರ್ಷಕ್ಕೆ ಎಷ್ಟು ಲಕ್ಷ ಆಗ್ಬೋದು? 12 ಲಕ್ಷಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಏನಕ್ಕ ಏನೋ ಲೆಕ್ಕ ಮಾಡ್ತಿದ್ಯಾ? 12 ಲಕ್ಷ ಅಂತೇನೋ ಅಂತಿದ್ದೆ. ಹ್ಞೂ ಕಣೋ, 12 ಲಕ್ಷ ಹೊಂದಿಸ್ಬೇಕು. 12 ಲಕ್ಷನ? ಅಷ್ಟೊಂದು ದುಡ್ಡು ಯಾಕಕ್ಕ ಬೇಕು? ಏನು ಮದ್ವೆ ಪ್ಲಾನ್ ಏನಾದ್ರು ಮಾಡ್ತಿದ್ದೀರೇನೋ? ಅಯ್ಯೋ ಸುಮ್ನಿರಪ್ಪ, ನಾನಿಲ್ಲಿ ಏನೋ ಯೋಚನೆ ಮಾಡ್ತಿದ್ರೆ ಇವ್ನ್ ಸೀದಾ ಹೋಗ್ಬಿಟ್ಟ ಮದ್ವೆ ವಿಷಯಕ್ಕೆನೆ. ಮತ್ತೆ ಅಷ್ಟೊಂದು ದುಡ್ಡು ಯಾಕಕ್ಕ? ಏನೋ ಒಂದ್ ಇಂಪಾರ್ಟೆಂಟ್ ಕೆಲ್ಸಕ್ ಬೇಕಾಗಿದೆ ಕಣೋ. ಆದ್ರೆ ಇಲ್ ದುಡ್ದು ಅಷ್ಟೊಂದ್ ದುಡ್ಡನ್ನ ಹೊಂದ್ಸೋವರ್ಗೂ ಇಲ್ಲ ಅಂದ್ರೆ ಒಂದ್ 10 ವರ್ಷ ಬೇಕಾಗುತ್ತಲ್ವಾ? ಹೂನಕ್ಕ, ಅದೇನ್ ಕಮ್ಮಿ ಅಮೌಂಟಾ ಈ ಆಂಟಿ ಕೊಡೋ ಸಂಬಳದಲ್ಲಿ ಅರೇಂಜ್ ಮಾಡ್ಕೊಳಕ್ಕೆ? ನೀನಷ್ಟು ದುಡ್ಡು ಸೇರಿಸೋ ಅಷ್ಟರಲ್ಲಿ ಅಜ್ಜಿಯಾಗಿ ಹೋಗ್ಬಿಡ್ತೀಯ ಬಿಡು. ಅದು ಸರಿನೇ, ಆದ್ರೆ ಅಷ್ಟೊಂದ್ ದುಡ್ಡನ್ನ ಹೇಗ್ ಹೊಂದ್ಸ್ಲಿ ಅನ್ನೋದೇ ಒಂದ್ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ಗೊತ್ತಾ? ಅಕ್ಕ, ನೀನ್ ಸುಮ್ನೆ ಕನ್ನಡಕ್ಕೆ ಹೋಗಿಲ್ಲ ಹೋಗಕ್ಕ. 3 ತಿಂಗಳಲ್ಲಿ ಅಷ್ಟು ದುಡ್ಡು ಸಂಪಾದನೆ ಮಾಡ್ಬಿಡ್ತೀಯ. ಸುಮ್ನೆ ಇಲ್ಲಿ ಯಾಕೆ ತರಕಾರಿ ಹಚ್ಕೊಂಡ್ ಕೂರ್ತೀಯ? ನೀನೊಬ್ಬ ಬಾಕಿ ಇದ್ದೆ ನೋಡಪ್ಪ. ಮೊದ್ಲು ದಾಮಣ್ಣ ಅಂಕಲ್ ಆಯ್ತು, ಈಗ ನೀನು ಶುರು ಹಚ್ಕೊಂಡ್ಬಿಟ್ಯಾ? ಏನೋ ಆ ದೊಡ್ಡ ರಿಯಾಲಿಟಿ ಶೋನ ನನ್ನ ಹೆಸರಿಗೆ ಬರ್ದಿದಾರ ಅನ್ನೋಂಗ್ ಆಡ್ತಿದ್ದೀರಾ ಇಬ್ರು. ಅದ್ ಹಾಗಲ್ಲ ಅಕ್ಕ, ನಿನ್ಗೆ ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡು ಯಾಕೆ ಸುಮ್ನೆ ಇರ್ಬೇಕು ಅಂತ. ನಾನಾಗಿದ್ರೆ ಹೋಗೇ ಬಿಡ್ತಿದ್ದೆ. ಅಲ್ಲಿ ಅಷ್ಟೊಂದು ದುಡ್ಡೆಲ್ಲ ಗೆದ್ಕೊಂಡು ಬಂದು ಈ ಆಂಟಿ ಮುಂದ್ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತು ಮಸಾಲೆ ದೋಸೆ ಆರ್ಡರ್ ಮಾಡ್ತಿದ್ದೆ. ಇದೆಲ್ಲ ಹಗ್ಲಗನ್ಸ್ ಕಾಣೋದಿಕ್ಕೆ ಚಂದ ಕಣೋ ಚಿಂಟು, ರಿಯಲ್ ಲೈಫಲ್ಲ. ನಂತರ ಅಲ್ಲಿಗೆ ಸುಮಾರು ಜನ ಸಿಂಗರ್ಸ್ ಬಂದಿರ್ತಾರೆ. ನಾನೇ ಗೆದ್ಬಿಡ್ತೀನಿ ಅನ್ನೋದಕ್ಕೆ ಏನ್ ಗ್ಯಾರಂಟಿ? 3 ತಿಂಗಳಲ್ಲಿ ದುಡ್ದು ಬಿಡ್ತೀನಿ ಅಂತ ಕನ್ನಡ ಕೋಗಿಲೆಗೆ ಹೋಗಿ ಕೈಯಲ್ಲಿರೋ ಕೆಲ್ಸನ ಕಳ್ಕೊಳ್ಳೋದಕ್ಕಾಗತ್ತಾ? ಅದೇನೋ ಹೇಳ್ತಾರಲ್ಲ, ಬೆಟ್ಟದಲ್ಲಿರೋ ನಲ್ಲಿಕಾಯಿಗೋಸ್ಕರ ಕೈಯಲ್ಲಿರೋ ನಿಂಬೆಕಾಯಿನ ಕಳ್ಕೊಂಡ್ರಂತ. ಹಾಗಾಗ್ಬಿಡುತ್ತ ನನ್ನ ಪರಿಸ್ಥಿತಿ. ಮತ್ತೆ ಆಗ್ದೇ ಇರುತ್ತಾ? ನಮ್ಮನೆ ಹುಡುಗಿಯಣ್ಣ ಅವಳು. ಮೊದ್ಲೇ ಪೆದ್ಗುಂಡು ಚಿಕ್ಕ ಮಗು ತರ. ಸ್ವಲ್ಪ ಪ್ರೀತಿ ತೋರ್ಸಿದ್ರು ಸಾಕು, ಅದ್ ಯಾರೇ ಇದ್ರು ನಂಬಿಡ್ತಾಳೆ. ಸರಿ ತಪ್ಪೇನು ಗೊತ್ತಾಗಲ್ಲ ಅಣ್ಣ ಅವಳಿಗೆ. ಈಗಿನ ಕಾಲದ ಜನ ಬೇರೆ ಸರಿ ಇಲ್ಲ ಅಣ್ಣ. ಅವಳು ಇನ್ನೋಸೆನ್ಸ್ ನ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ ಅನ್ನೋ ಭಯ ನನ್ಗಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ಕಣೋ. ಅವಳೇನು ಇನ್ನೂ ನಿನ್ ಜೊತೆ ಮರ್ಕೋತಿ ಆಡೋ ಮೀರಾ ಅನ್ಕೊಂಡಿದ್ಯಾ? ಸರಿ ತಪ್ಪು ಗೊತ್ತಾಗ್ದೇ ಇರೋಷ್ಟು ಪೆದ್ದೆ ಏನಲ್ಲ ಅವಳು. ಅದಾಗಲ್ಲ ಅಣ್ಣ. ಮೀರಿನ ಮೇಲೆ ನನಗೂ ನಂಬಿಕೆ ಇದೆ, ಆದ್ರೆ ಹೊರ್ಗಿನ ಜನ ಹೇಗಿರ್ತಾರೆ ಅಂತ ಯಾರು ಗೊತ್ತಿರುತ್ತೆ? ನಿನಗಿದೆಲ್ಲ ಅರ್ಥ ಆಗಲ್ಲ.
ಯಾಕೆ ಹೀಗೆ ಒಬ್ಬೊಬ್ರೆ ನಗ್ತಿದ್ದೀರಾ? ಏನಿಲ್ಲ, ಈಗ ನೀ ಹೋದ್ನಲ್ಲ ಅವ್ನ ಮುಖ ನೋಡಿದ್ರ? ಇಲ್ಲ, ಯಾಕೆ? ಅವನ್ ಮುಖ ನೋಡಿದ್ರೆ ಗೊತ್ತಾಗಿರೋದು ನಾನು ಯಾಕೆ ನಗ್ತಿದ್ದೀನಿ ಅಂತ. ಇಬ್ರು ಜೊತೆಲೇ ಇದ್ರೆ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ. ಸ್ವಲ್ಪ ದೂರ ದೂರ ಆದ್ರೆ ಸಾಕು, ಹಾಗೆ ಶುರು ಆಗುತ್ತೆ ಇವ್ರದ್ದು ಓವರ್ ಕಾಳಜಿ. ಅಯ್ಯೋ ದೇವ್ರೆ, ಗಾಡಿಗೆ ಏನಪ್ಪ ಆಯ್ತು ಈಗ? ಓ ಗಾಡ್, ಗಾಡಿ ಪಂಚರ್ ಆಗೋಗಿದ್ಯಲ್ಲಪ್ಪ. ಏನ್ ಮಾಡೋದು? ಮೊದ್ಲೇ ಲೇಟ್ ಆಗ್ಬಿಟ್ಟಿದೆ. ಇನ್ನೂ ಲೇಟ್ ಆದ್ರೆ ಅಮ್ಮನ್ ಕೈಲಿ ಬೈಸ್ಕೊಳ್ಳೋದ್ ಗ್ಯಾರಂಟಿ. ಏನ್ ಮಾಡೋದು ಇವಾಗ? ಯಾಕ್ರಿ ಮೀರಾ ಇಲ್ಲಿ ನಿಂತಿದ್ದೀರಾ? ಎಲ್ಗಾದ್ರೂ ಹೋಗೋದಿತ್ತಾ? ಇಲ್ಲ ಇಲ್ಲ, ಆಕ್ಚುಲಿ ಮನೆಗ್ ಹೊರಟಿದ್ದೆ. ಗಾಡಿ ಪಂಚರ್ ಆಗ್ಬಿಟ್ಟಿದೆ, ಮುಂದಕ್ಕೆ ಹೋಗಲ್ಲ ಅಂತೀನಿ. ನೀವ್ ಒಳ್ಳೆ ಪಂಚರ್ ಆಗಿರೋ ಗಾಡಿ ಎಲ್ರಿ ಮುಂದಕ್ಕೆ ಹೋಗುತ್ತೆ. ಬನ್ನಿ, ನಾನ್ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ಪರವಾಗಿಲ್ಲ, ನಾನ್ ಆಟೋದಲ್ಲೇ ಹೋಗ್ತೀನಿ. ಅದ್ ಸರಿ, ನೀವೇನಿಲ್ಲಿ? ಲೈಬ್ರರಿಗೆ ಹೋಗಿದ್ದೆ, ಮನೆಗೆ ಹೊರಟಿದ್ದೆ. ಅಷ್ಟೊಂದು ನಿಮ್ಮನ್ ಕಣ್ಣಲ್ಲ. ಅದ್ಬಿಡಿ, ಬನ್ನಿ ಡ್ರಾಪ್ ಮಾಡ್ತೀನಿ. ಇಷ್ಟೊತ್ನಲ್ಲಿ ಇಲ್ಲಿ ಆಟೋಗಳು ಸಿಗೋದು ರೇರು. ಬನ್ನಿ. ಹೇ ಇಲ್ಲ, ನೀವ್ ಹೊರಡಿ, ಆಟೋ ಸಿಗ್ತವೆ, ನಾನ್ ಹೊರಡ್ತೀನಿ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಯಾಕ್ರಿ ಸಂಕೋಚ ಪಡ್ಕೋತಾ ಇದ್ದೀರಾ ಮೀರಾ? ನನ್ ಜೊತೆ ಡ್ರಾಪ್ ತೊಳಕ್ಕೆ ನಿಮಗ್ ಇಷ್ಟ ಇಲ್ವಾ? ಅಯ್ಯಯ್ಯೋ, ಹಾಗೇನಿಲ್ಲ. ಅದು ಆಕ್ಚುಲಿ ನಮ್ ಮನೆ ತುಂಬಾ ದೂರ ಇದೆ. ವಾಪಸ್ ಬರೋದಕ್ಕೆ ನಿಮಗ್ ಲೇಟ್ ಆಗುತ್ತೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ದೂರ ಆದ್ರೆ ಏನಂತ್ರಿ? ನಾನ್ ಲೇಟ್ ಆಗಿ ಹೋದ್ರೆ ನಮ್ಮ ಮನೇಲಿ ಸೇರ್ಸಲ್ಲ ಅಂತೇನಿಲ್ಲ. ಅದ್ ಹಾಗಲ್ಲ. ಹೋ, ಸರಿ ಸರಿ, ಗೊತ್ತಾದ್ ಬಿಡಿ. ನೋ ಪ್ರಾಬ್ಲಮ್. ನಿಮ್ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಗತ್ತೆ. ಬೆಳೆದಿರೋ ಮಗಳು ಯಾರ್ದೋ ಜೊತೆ ರಾತ್ರಿ ಹೊತ್ತು ಮನೆ ಹತ್ರ ಡ್ರಾಪ್ ತಗೊಂಡ್ರೆ ಮನೇಲಿ ಟೆನ್ಷನ್ ಆಗೋದು ನಿಜ. ಹಾಗಂತ ನೀವೊಬ್ಬರೇ ಇಲ್ಲಿ ಇಷ್ಟೊತ್ತಿನಲ್ಲಿ ನಿಂತ್ಕೊಂಡ್ ಕಾಯೋದು ಒಳ್ಳೇದಲ್ಲ. ಒಂದ್ ಕೆಲಸ ಮಾಡ್ತೀನಿ ರೀ. ಏನ್ ಮಾಡ್ತಿದ್ದೀರಾ? ನಿಮ್ಗೊಂದ್ ಸಾರೋಟ್ ಬುಕ್ ಮಾಡ್ತಾ ಇದೀನಿ ರೀ. ಸಾರೋಟ? ಹೌದು ರೀ, ಅದೊಂಥರ ಸಾರೋಟ್. ಹಲೋ ಕಂಪ್ನಿ ಸಾರೋಟ್. ಹಲೋ ಸಾರೋಟ? ಕ್ಯಾಬ್ ಬುಕ್ ಮಾಡಿದೆ, 10 ನಿಮಿಷ ಬರತ್ತೀರಿ. ಅಯ್ಯೋ, ನೀವ್ಯಾಕ್ ಸುಮ್ನೆ ತೊಂದ್ರೆ ತಗೋತಿದ್ದೀರಾ? ತೊಂದ್ರೆ ಏನಿಲ್ಲ ರೀ. ಒಬ್ಬ ಸೀನಿಯರ್ ಫ್ರೆಂಡ್ ಆಗಿ ನಿಮ್ಮನ್ನ ಒಬ್ರನ್ನೆಲ್ಲಿ ಕಾಯಕ್ ಬಿಟ್ಟೋಗೋದು ಸರಿ ಇರತ್ತಾ? ಕ್ಯಾಬ್ ಬಂತು, ಬನ್ನಿ. ಸರ್, ಹುಷಾರಾಗಿ ಡ್ರಾಪ್ ಮಾಡಿ. ಮೀರಾ, ಮನೆಗೆ ತಲುಪಿದ ತಕ್ಷಣ ಒಂದು ಮೆಸೇಜ್ ಮಾಡಿ. ಒಂದ್ ನಿಮಿಷ. ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್, ನನ್ ಮೇಲೆ ಇಷ್ಟೊಂದು ಕೇರ್ ತಗೊಂಡು ಕ್ಯಾಬ್ ಬುಕ್ ಮಾಡಿದ್ದಕ್ಕೆ. ಅಮರ, ಏನ್ ಸುಂದ್ರಣ್ಣ, ಅಡ್ಗೆ ಮನೆ ಕ್ಲೀನಿಂಗ್ ಎಲ್ಲ ಆಯ್ತಾ? ಎಲ್ಲ ಮುಗೀತಮ್ಮರೆ. ಇದು ತಗೊಳ್ಳಿ. ಏನ್ ಸುಂದ್ರಣ್ಣ ಇಷ್ಟಿದೆ? ಅವೆಲ್ಲ ಬಿಲ್ಸ್ ಅಮ್ಮರೆ. ತರಕಾರಿ ತಂದಿರೋದು, ರೇಷನ್ ತಂದಿರೋದು, ಮನೆಗೆ ಬೇಕಿರೋ ಸಣ್ಣ ಪುಟ್ಟ ವಸ್ತು ತಂದಿರೋದು, ಎಲ್ಲದ್ರ ಬಿಲ್ಲು ಅದರಲ್ಲಿವೆ. ಬಿಲ್ ಮೇಲೆ ಸೀಲ್ ಕೂಡ ಇದೆ. ಅದ್ ಸರಿ ಸುಂದ್ರಣ್ಣ, ಆದ್ರೆ ಈಗ ಯಾಕೆ ಒಟ್ಟೊಟ್ಟಿಗೆ ಇಷ್ಟೊಂದು ಬಿಲ್ ಕೊಡ್ತಿದ್ದೀರಾ? ಎಲ್ಲ ಪ್ರಿಂಟ್ ಬಿಲ್ ಅಮ್ಮರೆ, ಯಾವುದು ಕೈಯಲ್ಲಿ ಬರ್ದಿಲ್ಲ. ಅಕಸ್ಮಾತ್ ಯಾವ್ದಾದ್ರು ಕೈಯಲ್ಲಿ ಬರ್ದಿರೋ ಸಿಕ್ಕರೆ ಹೇಳಿ, ಹೋಗಿ ಪ್ರಿಂಟ್ ಇಸ್ಕೊ ಬರ್ತೀನಿ.
ಏನಕ್ಕೆ ಇನ್ನೂ ಮಲಗಿಲ್ವಾ? ಇಲ್ಲ ಮೈದ್ನ, ಅಡ್ಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಈಗ ತಾನೇ ಮುಗಿಸಿ ಫ್ರೀ ಆದೆ ನೋಡಿ. ಅದ್ ಸರಿ, ನೀವೇನು ಹೀಗೆ ನಡು ಮನೇಲಿ ವಾಕಿಂಗ್ ಮಾಡ್ತಾ ಇದ್ದೀರಾ? ಹೊತ್ತಾಯ್ತು, ಮಲ್ಗೋದಲ್ವಾ? ಅದು ಏನೇ ಯೋಚನೆ ಮಾಡ್ತಾ ಇದ್ದೆ ಅದಕ್ಕೆ. ಯೋಚನೆನಾ? ಏನ್ ಯೋಚನೆ ಮೈದ್ನ? ಅದು ಇಷ್ಟೊಂದು ಡೀಪ್ ಆಗಿ? ಮದ್ವೆ ಆಗೋ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಅಯ್ಯೋ ಇಲ್ಲ ಅದಕ್ಕೆ, ನೀವು ಮೊದಲೇ ಟಾಪಿಕ್ ತೆಗಿಯೋಕೆ ಶುರು ಮಾಡ್ಬಿಟ್ರಾ? ಅಂದ್ರೆ ಇನ್ನು ನನಗೆ ಉಳಿಗಾಲ ಇಲ್ಲ ಅಂದಂಗೆ ಆಯ್ತು. ಅದಕ್ಕೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳೋಣ ಅಂತ ಅನ್ನಿಸ್ತಾ ಇದೆ. ಏನ್ ಪ್ರಶ್ನೆ ಮೈದ್ನ? ಅದು ಹೀಗೆಲ್ಲ ಪೀಟ್ಗೆ ಹಾಕಿ ಕೇಳೋವಂಥದ್ದು? ಏನಿಲ್ಲ ಅದಕ್ಕೆ, ಎಷ್ಟು ದಿನ ಅಂತ ಮನೆ ಕೆಲಸ ಮಾಡ್ತಾ ಇರ್ತೀರಾ? ಬೋರ್ ಆಗಲ್ವಾ ನಿಮಗೆ? ಬೋರ್ ಯಾಕಾಗತ್ತೆ? ಯಾಕಂದ್ರೆ ನೀವೊಂದು ದೊಡ್ಡ ಕಂಪ್ನಿ ನಡೆಸುವಷ್ಟು ಟ್ಯಾಲೆಂಟ್ ಇರೋರು. ಹಂಗಿರೋರು ಮನೆ ಕೆಲಸ ಮಾಡಿಕೊಂಡು ಮನೇಲೇ ಇರೋದಕ್ಕೆ ಬೋರ್ ಆಗಲ್ವಾ ಅನ್ನೋದು ನನ್ನ ಯೋಚನೆ. ಹಾಗೇನಿಲ್ಲ ಮೈದ್ನ, ಆಫೀಸ್ ಕೆಲಸ ಆದ್ರೇನು ಮನೆ ಕೆಲಸ ಆದ್ರೇನು ಎರಡೂ ಒಂದೇ. ಎರಡನ್ನೂ ಸರಿ ತೂಗಿಸ್ಕೊಂಡು ಹೋಗೋದಕ್ಕೆ ಜವಾಬ್ದಾರಿ ಮತ್ತೆ ಪರಿಶ್ರಮ ಎರಡೂ ಬೇಕು. ಹಾಗಾಗಿ ಆಫೀಸ್ ಕೆಲಸ ದೊಡ್ಡದು, ಮನೆ ಕೆಲಸ ಚಿಕ್ಕದು ಅನ್ನೋ ಭಾವನೆ ನನಗಿಲ್ಲ. ಅದೇನೋ ನಿಜ ಅದಕ್ಕೆ, ಆದ್ರೆ ನಿಮ್ಮ ಟ್ಯಾಲೆಂಟ್ನ ಮನೆ ಕೆಲಸಕ್ಕೆ, ಮನೆನ ನಿಭಾಯಿಸೋದಕ್ಕೆ ಮಾತ್ರ ಯಾಕೆ ಸೀಮಿತ ಆಗಬೇಕು? ನಿಮ್ಮ ಟ್ಯಾಲೆಂಟ್ನ ಆಫೀಸ್ ಕೆಲಸಕ್ಕೂ ಬಳಸ್ಬೋದಲ್ವಾ? ಇದ್ರ ಬಗ್ಗೆ ಯಾಕೆ ನೀವು ಸೀರಿಯಸ್ ಆಗಿ ಥಿಂಕ್ ಮಾಡಬಾರ್ದು? ಈ ಪ್ರಶ್ನೆಗೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಲ್ಲ ಮೈದ್ನ. ಮತ್ತೆ ನನಗೆ ಮನೆ ಕೆಲಸ ಅಂದ್ರೆ ತುಂಬಾ ಇಷ್ಟ. ನನಗೆ ಮನೇಲಿರೋದು ಹೆಚ್ಚು ಖುಷಿ ಕೊಡುತ್ತೆ. ನಾನು ಇಲ್ಲೇ ಆರಾಮಾಗಿದ್ದೀನಿ. ಅದು ಅಲ್ಲೇ ಈ ಮನೆ ಜವಾಬ್ದಾರಿನ ನೋಡ್ಕೊಳ್ಳೋದಕ್ಕಿಂತ ದೊಡ್ಡ ಕೆಲಸ, ಇಂಪಾರ್ಟೆಂಟ್ ಕೆಲಸ ನನ್ನ ಮಟ್ಟಿಗೆ ಯಾವುದೂ ಇಲ್ಲ. ಮನೆ ಕೆಲಸನ ನಿಜಕ್ಕೂ ನೀವು ಅಷ್ಟೊಂದು ಇಷ್ಟಪಡ್ತೀರಾ? ಪಡ್ತಿರ್ಬೋದು, ಆದ್ರೆ ಇದೇ ನೀವು ಆಫೀಸಿಗೆ ಬರ್ದೇ ಇರೋದಕ್ಕೆ ಕಾರಣ ಅಲ್ಲ ಅಲ್ವಾ? ಇದೇ ಕಾರಣ ಮೈದ್ನ, ಬೇರೆ ಕಾರಣ ಇರೋದಕ್ಕೆ ಇನ್ನೇನಿದೆ? ನಾನು ನಿಮ್ಮ ವಿಷಯದಲ್ಲಿ ತಪ್ಪು ಮಾಡಿಬಿಟ್ಟೆ ಅದಕ್ಕೆ. ಆಗ ಮಾತಾಡಬಾರ್ದು, ಹಾಗೆಲ್ಲ ನಡ್ಕೊಳ್ಬಾರ್ದಿತ್ತು. ಅದು ನಿಮ್ಮ ಮನಸ್ಸಲ್ಲಿ ಇಷ್ಟು ಕಹಿಯಾಗಿ ಉಳ್ಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಹಿನಾ? ಏನ್ ಕಹಿ? ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನನ್ಗೆ ಅರ್ಥ ಆಗುತ್ತೆ ಅದಕ್ಕೆ. ನೀವು ನಿಮ್ಮ ಮನೆಯವ್ರು ನಂಬ್ಕೊಂಡಿದ್ದ ಕೆಲಸನ ನಾನು ನಮ್ಮ ಮನೆ ಸ್ವಾರ್ಥಕ್ಕೋಸ್ಕರ ನಿಮ್ಮ ಹತ್ರ ಅವತ್ತು ಕಿತ್ಕೊಂಡೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸರ್ ಪ್ಲೀಸ್ ಸರ್, ಅದು ನನಗೆ ಕೆಲಸ ಬಿಡೋದಕ್ಕೆ ಇಷ್ಟ ಇಲ್ಲ. ಬಟ್ ಮುಂಬೈಗೆ ಹೋಗೋಕ್ಕೆ ಸಾರಿ ಆಲಿ ಅವರೇ, ನಿಮ್ಗಿರೋದು ಎರಡೇ ಆಪ್ಷನ್, ಅದು ಟೇಬಲ್ ಮೇಲಿದೆ. ನೀವು ಪ್ರಮೋಟ್ ಆಗಿ ಮುಂಬೈಗೆ ಹೋದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆ್ಯಂಡ್ ಈ ಕೆಲಸನೇ ಬೇಡ ಅಂತ ಮನೆಗೆ ಹೋದ್ರೂ ಆಗಲೂ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆದರೆ ಎರಡರ ಪರಿಣಾಮ ಬೇರೆ ಬೇರೆ ಇರುತ್ತೆ. ಜಾಣತನದಿಂದ ಆಯ್ಕೆ ಮಾಡಿ. ಇವಾಗ ಯೋಚಿಸಿದ್ರೆ ಅದೆಂತ ದೊಡ್ಡ ತಪ್ಪು ಅಂತ ಗೊತ್ತಾಗ್ತಾ ಇದೆ. ಅವತ್ತದು ನನಗೆ ತಪ್ಪು ಅಂತ ಅನಿಸ್ಲಿಲ್ಲ. ನಾನು ನಮ್ಮನೆಯವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ, ನಿಮ್ಮನೆಯವ್ರ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ. ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಅದಕ್ಕೆ ಅಯ್ಯೋ ಮೈದ್ನ, ಏನಿದು? ಯಾಕೆ ಹೀಗೆ ಸಾರಿ ಕೇಳ್ತಿದ್ದೀರಾ? ಅದು ಯಾವತ್ತೂ ಆಗಿದ್ದ ವಿಷಯ. ಹಾಗೆ ನೋಡಿದ್ರೆ ನನ್ಗಂತೂ ಅದು ನೆನಪೇ ಇಲ್ಲ. ಆದ್ರೆ ಅದಕ್ಕೆ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನು ನಾನು ಅದಕ್ಕೆ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ.
ಹಾಗಾಗಿ ಅಣ್ಣನ್ನ ನಿಮ್ಗೆ ಮದುವೆ ಮಾಡಿಸ್ಬೇಕು ಅಂತ ಅಷ್ಟೆಲ್ಲ ಒತ್ತಾಯ ಮಾಡಿ ನಾನು ಅವಾಗ ತಗೊಂಡಿರೋ ಪ್ರತಿಯೊಂದು ಡಿಸಿಷನ್ ಹೇಗಾದ್ರೂ ಮಾಡಿ ನಿಮ್ಮನ್ನ ನಮ್ಮ ಮನೆಗೆ ತುಂಬಿಸ್ಕೊಳ್ಬೇಕು ಅನ್ನೋ ಆಸೆಯಿಂದ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅಮ್ಮ ಹೇಳ್ದೆ ಹೇಗೋ ಬೆಳೆದ್ಬಿಟ್ಟು ನಿಮ್ಮಲ್ಲಿ ನನಗೆ ನಮ್ಮ ಅಮ್ಮ ನೋಡ್ಕೊಳ್ಳೋ ಆಸೆ ಆಗಿತ್ತು. ಅದಕ್ಕೆ ಇಷ್ಟೆಲ್ಲ ಮಾಡಿದೆ ಅದಕ್ಕೆ. ಆದ್ರೆ ಅದಕ್ಕೆ ಅವತ್ತು ಹೇಗೆ ನಮ್ಮ ಮನೆಗೆ ಇನ್ನೊಬ್ಬರ ಅಮ್ಮನ ಅವಶ್ಯಕತೆ ಇತ್ತು, ಇನ್ನೊಬ್ಬ ಅಮ್ಮ ಇವಾಗ್ಲೂ ಅಂದ್ರೆ ಶಾಂತಲಮ್ಮನ ಅವಶ್ಯಕತೆ ಇದೆ. ಇನ್ನೊಬ್ಬ ಅಮ್ಮ ಅಂದ್ರೆ ನಿಮ್ಮನ್ ಬಿಟ್ಟು ಬೇರೆ ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇನ್ನೊಂದ್ಸಲ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ನನಗೋಸ್ಕರ ಇನ್ನೊಂದ್ಸಲ ಯೋಚನೆ ಮಾಡ್ತೀರಾ? ಏನಮ್ಮ ಮೀರಾ, ಏನ್ ಇಷ್ಟೊತ್ತಲ್ಲಿ ಬಂದಿದ್ದೀಯಾ? ಯಾಕಮ್ಮ ಸುಮ್ಮನೆ ನಿಂತುಬಿಟ್ಟೆ? ಅದು ಅಂಕಲ್, ಅದು ಏನಾಯ್ತಮ್ಮ? ಈ ರೂಮಲ್ಲಿ ಏನಾದರೂ ಮರ್ತಿದ್ಯಾ? ಅದನ್ನ ತಗೊಂಡೋಗಕ್ಕೆ ಏನಾದರೂ ಬಂದಿದ್ಯಾ? ಹಾಗೆ ನೋಡಿದ್ರೆ ಅಹಲ್ಯ ಎಲ್ಲಾನು ಔಟ್ ಆಫ್ ಶಿಫ್ಟ್ ಮಾಡ್ತಿದ್ದಾಳಲ್ಲ. ಇಲ್ಲ ಅಂಕಲ್, ಅದು ಹೀಗೆ ರೂಢಿಯಿಂದ ಬಂದೆ. ಓ, ರೂಢಿಯಿಂದ ಬಂದ. ಆದ್ರೆ ಕೆಲವೊಂದು ರೂಢಿನ ಬದಲಾಯಿಸ್ಕೋಬೇಕಾಗತ್ತಲ್ಲಮ್ಮ. ಎತ್ತಲೋ ಮಾಯವಾಯ್ತು ಸತ್ಯ.
ಸಾಕೇತ್ ಅವ್ರೆ, ಮೈದ್ನ ಅವ್ರು ಬಂದಿದ್ರು. ಓದ್ತಾ ಇದ್ರಾ? ಏನ್ ಓದ್ತಾ ಇದ್ರಿ ಇಷ್ಟೊತ್ತಲ್ಲಿ? ಅದು ಇಷ್ಟೊಂದು ಸೀಕ್ರೆಟ್ ಆಗಿ? ಹೇ, ಏನಿಲ್ಲ ರೀ, ಸುಮ್ಮನೆ ಹೀಗೆ ನೋಡ್ತಿದ್ದೆ ಅಷ್ಟೇ. ಅದು ಸರಿ, ಅನಿ ಏನು ಹೇಳ್ದ? ಆಫೀಸಿಗೆ ಬನ್ನಿ ಅಂತ ಫೋರ್ಸ್ ಮಾಡಿದ್ನ? ಆ್ಯಕ್ಚುಲಿ ನನಗೂ ನೀವು ಆಫೀಸಿಗೆ ಬರಬೇಕು ಅಂತ ತುಂಬಾ ಆಸೆ ಇದೆ. ಆದರೆ ನಿಮಗಿಷ್ಟ ಇರಬೇಕಲ್ವಾ? ಇಷ್ಟ ಇಲ್ಲ ಅಂದಮೇಲೆ ಫೋರ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಯಾಕಂದರೆ ಯಾವುದೇ ಕೆಲಸ ಮಾಡಿದ್ರೂ ಮನ್ಸೆಟ್ ಮಾಡಬೇಕು. ನಿಜ. ಬಟ್ ಸಾಕೇತ್ ಅವ್ರೆ, ನಿಮ್ಗೆ ಇಷ್ಟ ಇಲ್ದಿರೋ ಯಾವುದೋ ಒಂದು ಕೆಲಸ ನೀವು ಮಾಡ್ತಿದ್ದೀರಾ ಅಲ್ವಾ? ಹಾಗೇನೂ ಇಲ್ಲ ರೀ. ನಿಮ್ಗ್ಯಾಕೆ ಅನುಮಾನ ಬಂತು? ಈಗಲ್ಲ, ಅವತ್ತೇ ಬಂದಿತ್ತು. ಅದೇ ಬೈಟು ಕಾಫಿಗೆ ಅಂತ ಕರ್ಕೊಂಡು ಹೋಗಿದ್ರಲ್ಲ, ಅವತ್ತೇ. ಆದ್ರೆ ಅವತ್ತು ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ಲ, ಮಾತು ಬದಲಾಯಿಸ್ಬಿಟ್ರಿ. ನಿಜ ಹೇಳಿ, ನಿಮ್ಗೆ ಇಷ್ಟ ಇಲ್ದಿರೋ ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರಾ ಅಲ್ವಾ?